ಹಾಯ್ ಗೆಳೆಯರೆ, ನಾನು ಲಕ್ಷ್ಮಿ. ನನ್ನ ಯಜಮಾನರು ದೊಡ್ಡ ಊರಿಗೆ ಕೆಲಸಕ್ಕೆ ಹೋಗಿ ಬಿಟ್ಟಿದ್ದರು. ಆ ದಿನಗಳಲ್ಲಿ ಪಕ್ಕದ ಮನೆಯ ಶಿವು ಅವರ ಸಹಾಯದಿಂದ ನನ್ನ ಜೀವನ ಸಂಪೂರ್ಣ ಬದಲಾಯಿತು. ಶಿವು ಗ್ರಾಮದ ಯುವಕನೊಬ್ಬ, ಜಮೀನು ಸಾಕಣೆ ಮಾಡುತ್ತಿದ್ದನು. ಬೇಸಿಗೆಯಲ್ಲಿ ಜಿಮ್ ಮಾಡಿ ದೊಡ್ಡ ದೇಹವನ್ನು ಹೊಂದಿದ್ದನು. ಅವನ್ನು ಒಂದು ಬಾರಿ ನೋಡಿದರೆ ಮತ್ತೆ ನೋಡಬೇಕೆನಿಸುತ್ತಿತ್ತು. ನಾನು ಮನೆಯಲ್ಲಿ ಏಕಾಂಗಿಯಾಗಿ ಉಳಿದಿದ್ದೆ. ಕಲ್ಯಾಣದ ನಂತರ 8 ತಿಂಗಳು ಆಗಿತ್ತು. ಮಳೆಗಾಲದ ಜುಲೈ ತಿಂಗಳಿನಲ್ಲಿ ಗಾಳಿ ಬೀಸುತ್ತಿತ್ತು. ಹಸಿವು ಮತ್ತು ಒಂಟಿತನ ಕಾಡುತ್ತಿತ್ತು. ಯಜಮಾನರು 3 ಬಾರಿ ಬಂದರೂ ನನ್ನ ಆಗಾಗಗಳನ್ನು ತೀರಿಸಲಿಲ್ಲ. ಅವರು ತಮ್ಮದನ್ನು ಮಾತ್ರ ಗಮನಿಸುತ್ತಿದ್ದರು. ನಾನು ಮನೆಯ ಕೆಲಸ ಮಾಡಿಕೊಂಡು ಸಿಕ್ಕಿದ್ದನ್ನು ತಿನ್ನುತ್ತಿದ್ದೆ. ಮಳೆಯಲ್ಲಿ ಮನೆಗೆ ನೀರು ಸೆರಳುತ್ತಿತ್ತು. ಗೋಡೆಗಳು ತುಕ್ಕು ತಗ್ಗುತ್ತಿತ್ತು. ನಾನು ಮಳೆಗಾಲದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವ ಕನಸು ಕಂಡಿದ್ದೆ. ಆದರೆ ಒಂಟಿಯಾಗಿ ಸಾಧ್ಯವಾಗಲಿಲ್ಲ. ನಾನು ದಿನ ಶಿವು ಮನೆಗೆ ಹೋಗುತ್ತಿದ್ದೆ. ಅಲ್ಲಿಯೇ ಕುಳಿತು ಹೊರಡುತ್ತಿದ್ದೆ. ಅವನು ಟಿವಿ ನೋಡುತ್ತಿದ್ದಾಗ ನಾನು ಅವನ ಕೈ ಹಿಡಿದು ರಿಮೋಟ್ ಕಸಿಯುತ್ತಿದ್ದೆ. ಅವನಿಗೆ ಇದೆಲ್ಲ ಸಾಮಾನ್ಯ, ಆದರೆ ನನಗೆ ಹೊಸ ಭಾವನೆಗಳು ಬರುತ್ತಿತ್ತು. ಕಾಲೇಜು ದಿನಗಳಿಂದಲೂ ನಾನು ದಾರಿ ತಪ್ಪಿರಲಿಲ್ಲ, ಆದರೆ ಈಗ ಒಂಟಿತನ ಕಾಡತೊಡಗಿತು. ಹೊರಗೆ ಪ್ರವಾಸ, ಪಾರ್ಕ್, ಹೋಟೆಲ್ಗಳಿಗೆ ಹೋಗಿರಲಿಲ್ಲ. ಏನಾದರೂ ಮಾಡಿ ದಾರಿ ಕಂಡುಕೊಳ್ಳಬೇಕೆಂದು ಯೋಚಿಸತೊಡಗಿದೆ. ಒಂದು ದಿನ ಯಜಮಾನನಿಗೆ ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆಗೆ ಹೋದರು. ಎಲ್ಲರೂ ಊರಿಗೆ ಹೋಗಿಬಿಟ್ಟರು. ಇದೇ ಸರಿಯಾದ ಸಮಯ ಎಂದು ಯೋಚಿಸಿದೆ. ಪಕ್ಕದ ಮನೆಯವರಿಗೆ, ನನ್ನ ಮನೆಯಲ್ಲಿ ಮಳೆ ನೀರು ಸೆರಳುತ್ತಿದೆ, ಶಿವುವನ್ನು ಕಳುಹಿಸಿ ಎಂದೆ. ಅವರು ಖುಷಿಯಾಗಿ ಕಳುಹಿಸಿದರು. ಶಿವು ಬರುವ ಮುಂಚೆ ಮನೆಯಲ್ಲಿ ಹಳೆಯ ತೊಟ್ಟೆಗಳು, ಧೂಳು, ನೀರು ತುಂಬಿದ ಪಾತ್ರೆಗಳನ್ನು ಅಲ್ಲಲ್ಲಿ ಇಟ್ಟೆ. ಅಡುಗೆ ಮನೆಯಲ್ಲಿ ಕಿರಾಣಿ ಸಾಮಾನುಗಳನ್ನು ಚೆಲ್ಲಿದೆ. ಶಿವು ಬಾಗಿಲು ತೆಗೆದು ಒಳಗೆ ಬಂದನು. ಮಳೆಯಲ್ಲಿ ತೊಯ್ದು ಬಂದಿದ್ದನು. ನಾನು ಮನೆ ಕೆಲಸ ಮಾಡುತ್ತಿದ್ದಂತೆ ನಟಿಸಿದೆ. ಬಾರೋ ಶಿವು, ಮಳೆ ನೀರು ತೆಗೆಯೋಣ. ಇದನ್ನೆಲ್ಲ ಅಟ್ಟದ ಮೇಲೆ ಇಡು ಎಂದೆ. ಅವನು ಸಹಾಯ ಮಾಡುತ್ತಿದ್ದಾಗ ನನ್ನ ಸೌಂದರ್ಯ ಮಳೆ ಬೆಳಕಿನಲ್ಲಿ ಸ್ಪಷ್ಟ ಕಾಣುತ್ತಿತ್ತು. ಅವನು ನನ್ನ ನೋಡುತ್ತಾ ನಿಂತಿದ್ದನು. ನೀರು ತೆಗೆಯುವಾಗ ಸಮಯ ಸಿಕ್ಕಗೊಮ್ಮೆ ಅವನು ನನ್ನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದನು. ಮನೆ ಸ್ವಚ್ಛಗೊಳಿಸಿದ ನಂತರ ಶಿವು, ನಾನು ಹೋಗ್ತೀನಿ ಎಂದನು. ನಾನು, ಇನ್ನೂ ಕೆಲಸ ಉಳಿದಿದೆ ಎಂದೆ. ಆಗ ನಾನು, ನೀನು ಏನು ನೋಡುತ್ತಿದ್ದೆ ಎಂದು ಕೇಳಿದೆ. ಅವನು, ಯಾವುದರ ಬಗ್ಗೆ ಎಂದನು. ನೀರು ತೆಗೆಯುವಾಗ ನೀನು ನನ್ನನ್ನು ನೋಡುತ್ತಿದ್ದೆ ಅಲ್ಲವೇ ಎಂದೆ. ಅವನು, ಏನಿಲ್ಲ ಎಂದನು. ನಾನು, ನಿನ್ನ ಮನೆಗೆ ಹೇಳುತ್ತೇನೆ ಎಂದೆ. ಅವನು ಭಯದಿಂದ, ದಯವಿಟ್ಟು ಬೇಡ, ಕ್ಷಮಿಸಿಯೇ ಎಂದು ಮುಖ ಮೊಗಲು ಮಾಡಿದನು. ನಾನು, ಹಾಗಿದ್ದರೆ ಒಂದು ಕೆಲಸ ಮಾಡುವೆ ಎಂದೆ. ಅವನು, ಸರಿ, ನೀವು ಹೇಳಿದ್ದು ಮಾಡ್ತೀನಿ ಎಂದನು. ಮನೆಯಲ್ಲೇ ನಾನು ಪೂರ್ತಿ ಸೌಂದರ್ಯ ತೋರಿಸಿದೆ. ಅವನು ಗಾಬರಿಯಾಗಿ ನಿಂತಿದ್ದನು. ಇಂಥ ಸೌಂದರ್ಯ ಮೊದಲು ನೋಡಿಲ್ಲ, ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ ಎಂದನು. ನಾನು, ಭಯಪಡಬೇಡ, ಯಾರಿಗೂ ಹೇಳಬೇಡ ಎಂದು ಮಾತು ಪಡೆದೆ. ಅವನು ಶ್ರದ್ಧೆಯಿಂದ ಎಲ್ಲಾ ಕೆಲಸ ಮಾಡಿದನು. ಕೆಲಸ ಮುಗಿದ ನಂತರ ಅವನನ್ನು ಕುರಿಸಿದೆ. ಬಿಸಿ ಅವಲಕ್ಕಿ ಮಾಡಿಕೊಟ್ಟೆ. ಚಹಾ ಕುಡಿಸಿದೆ. ಇವತ್ತು ಮತ್ತೆ ಮನೆ ಕೆಲಸಕ್ಕೆ ಬಾ ಎಂದೆ. ಅವನು, ಇನ್ಮೇಲೆ ನೀವು ಕರೆದಾಗಲೆಲ್ಲ ಬರ್ತೀನಿ. ನೀವೇ ಕರೆದಿದ್ದೀರಿ ಎಂದನು. ದಿನೇ ಮಳೆಯಲ್ಲಿ ಮನೆ ಸ್ವಚ್ಛಗೊಳಿಸುವ ವಿಧಾನಗಳನ್ನು ಕಲಿಸಿದೆ. ಒಂಟಿತನ ಮಾಯವಾಗಿತ್ತು. ನಾನು ಸಂತೋಷ ಪಡೆಯುತ್ತಿದ್ದೆ. ಒಂದು ದಿನ ಯಜಮಾನರು ಊರಿಗೆ ಬಂದರು. ಆದರೆ ನನ್ನ ಜೀವನ ಬದಲಾಗಿತ್ತು. ಶಿವು ಸಹಾಯದಿಂದ ಮಳೆಗಾಲದ ಒಂಟಿತನ ಮಾಯವಾಗಿತ್ತು. ಈಗ ನಾವು ಗ್ರಾಮದಲ್ಲಿ ಒಟ್ಟಿಗೆ ಸುಖವಾಗಿ ಜೀವಿಸುತ್ತಿದ್ದೇವೆ. ಯಜಮಾನರು ಮತ್ತೆ ಊರಿಗೆ ಹೋಗಿದ್ದರೂ ಶಿವು ನನ್ನ ಜೀವನದಲ್ಲಿ ಇದ್ದಾನೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾದರೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಕತೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ.